ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ಇಲ್ಲೊಂದು ಮಗು ಅಂಬೆ ಕಾಲಿಡುವ ವಯಸ್ಸಿನಲ್ಲಿ ತನಗೆ ಗೊತ್ತಿಲ್ಲದಂತೆ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಪುಟ ಸೇರಿ ಸಾಧನೆ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 422 ವಸ್ತುಗಳನ್ನು ಗುರುತಿಸುವ ಮೂಲಕ ಅವಿಸ್ಮರಣೀಯ ಸಾಧನೆ ಮಾಡಿ ತೋರಿಸಿದ್ದಾಳೆ. ಈ ಮೂಲಕ 9 ತಿಂಗಳ ಹೆಣ್ಣು ಮಗುವೊಂದು ನೊಬೆಲ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತನ್ನ ಹೆಸರನ್ನು ದಾಖಲು ಮಾಡಿದ್ದಾಳೆ. ವಿಜಯಪುರ ನಗರದ ನಿವಾಸಿ ದೀಪಕ್ ಕತ್ತಿ ಹಾಗೂ ಅನುಷಾ ಕತ್ತಿ ದಂಪತಿಯ 9 ತಿಂಗಳ ಮಗಳು ಈ ಸಾಧನೆ ಮಾಡಿದೆ. ಕೇವಲ 9 ತಿಂಗಳ ಗಮನಾರ್ಹ ವಯಸ್ಸಿನಲ್ಲಿ ಐರಾ ದೀಪಕ್ ಕತ್ತಿ ಫ್ಲಾಶ್ ಕಾರ್ಡ್ಗಳನ್ನ ಬಳಸಿಕೊಂಡು ವಿವಿಧ ವರ್ಗಗಳಲ್ಲಿ ಒಟ್ಟು 422 ವಸ್ತುಗಳನ್ನು ಗುರುತಿಸುವ ಅಸಾಧಾರಣ ಸಾಮರ್ಥ್ಯ ಹೊಂದಿದ್ದಾಳೆ. ಐರಾಳ ಅದ್ಭುತ ಸಾಧನೆಯ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ದಾಖಲೆ ಬರೆದಿದ್ದಾಳೆ. ಬೇರೆ ಮಕ್ಕಳೆಲ್ಲ ಅಂಬೆಗಾಲಿಡುವ ಈ ವಯಸ್ಸಿನಲ್ಲಿ ಐರಾ ಬೆಟ್ಟದಂತ ಸಾಧನೆಯನ್ನೇ ಮಾಡಿದ್ದಾಳೆ. ಈ ಮಕ್ಕಳ ಸಾಧನೆಯ ಬಗ್ಗೆ ತಂದೆ ತಾಯಿ ಏನು ಹೇಳಿದ್ದಾರೆ ನೀವೇ ನೋಡಿ. ನಾನು ಲೋಕೇಶ್ ಕೊರ್ವಿ, ಹುಬ್ಬಳ್ಳಿಯವರು. ನನ್ನ ಮೊಮ್ಮಗಳು ಐರಾ ದೀಪಕ್ ಕತ್ತಿ, ಅವಳ 9 ತಿಂಗಳಲ್ಲಿಯೇ ಅವಳ ಮೆದುಳಿನ ನೆನಪಿನ ಶಕ್ತಿಯ ಸಾಧನೆಯಲ್ಲಿ ಜಾಗತಿಕ ವಿಶ್ವ ದಾಖಲೆ ಮಾಡಿರುವುದನ್ನು ನಾವು ಹಂಚಿಕೊಳ್ಳಲು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ವೇದಿಕೆ ಮೇಲೆ ನಮ್ಮ ಅಳಿಯ ದೀಪಕ್ ಕತ್ತಿ, ಮಗಳು ಅನುಷಾ ಕತ್ತಿ, ನಮ್ಮ ಮನೆಯವರಾದ ಪ್ರೇಮಾ ಕೊರ್ವಿ, ಮಗು ಬೇಬಿ ಐರಾ. ಅವಳಿಗೀಗ 11ನೇ ತಿಂಗಳು. ಅವಳು 9ನೇ ತಿಂಗಳಲ್ಲಿ ಅವಳ ಅದ್ಭುತ ಸಾಧನೆ, ಆ ಅದ್ಭುತ ಸಾಧನೆಗೆ ನಿರಂತರ ಒಂದು 3-4 ತಿಂಗಳದಿಂದ ಅದಕ್ಕೆ ಅವಳ ತಾಯಿ ತಂದೆ ಇಬ್ಬರು ಪರಿಶ್ರಮ ಪಟ್ಟು ಅವಳನ್ನು ಸಾಕಷ್ಟು ಬೌದ್ಧಿಕ ಮಟ್ಟದಲ್ಲಿ ಬೆಳವಣಿಗೆಗೆ ಅವ್ರ ಪರಿಶ್ರಮ ಸಾಕಷ್ಟಿದೆ. ಈ ಪತ್ರಿಕಾಗೋಷ್ಠಿ ನಮ್ಮ ಸಂತೋಷ ಹಂಚಿಕೊಳ್ಳಲು ಒಂದು ಕಾರಣ, ಇನ್ನೊಂದು ಮುಖ್ಯವಾಗಿ ಅಂದರೆ ಸಾಮಾಜಿಕ ಕಳಕಳಿ. ಅಂದರೆ ಇಂಥದ್ದು ಒಂದು ಸಾಧನೆ ಎಲ್ಲರಿಂದೂ ಸಾಧ್ಯ ಐತಿ. ಎಲ್ಲರೂ ಈ ಥರ ಪ್ರಯತ್ನ ಮಾಡಿದರೆ ನಾವು ಜಪಾನ್ ಅಥವಾ ಚೈನಾ ಲೆವೆಲ್ ಮಟ್ಟದೊಳಗೆ ನಮ್ಮ ಮಕ್ಕಳನ್ನ ಅವರ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಶಿಕ್ಷಣ ಪರಿಸ್ಥಿತಿ ಈಗ ನಮ್ಮ ಭಾರತದಲ್ಲಿ ಬ್ರಿಟಿಷರು ಹಾಕಿಕೊಟ್ಟ ಶಿಕ್ಷಣ ಪದ್ಧತಿ ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರೋದು, ಅದರಲ್ಲಿ ಬೌದ್ಧಿಕ ಬೆಳವಣಿಗೆಗೆ ಭಾಳ ಕನಿಷ್ಠ ಅವಕಾಶಗಳು ಅದಾವೆ. ನಮ್ಮೀಗ ಬೌದ್ಧಿಕ ಮಟ್ಟ ನಮ್ಮ ಮಕ್ಕಳಲ್ಲಿ ಬ್ರೈನ್ ಯುಟಿಲೈಸೇಷನ್ ಲೆಸ್ ದೆನ್ 0.5% ಇದೆ ಈಗ ಸದ್ಯಕ್ಕೆ. ಇನ್ನು 99.5% ಯುಟಿಲೈಸ್ ಮಾಡ್ತಾ ಇಲ್ಲ ನಮ್ಮ ಮೆದುಳಿನ ಶಕ್ತಿಯನ್ನು. ಪ್ರೊಫೆಸರ್ ಐನ್ಸ್ಟೀನದ್ದು ಮೆದುಳಿನ ಶಕ್ತಿ ಮ್ಯಾಕ್ಸಿಮಮ್ ಟು ದ ಟೋನ್ ಆಫ್ 5% ಇತ್ತು. ಇನ್ನು ಅವರಲ್ಲಿನೂ 95% ಯೂಸ್ ಮಾಡ್ತಿರ್ಲಿಲ್ಲ. ಆದರೂ ಅವರು ಅಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯ್ತು. ನಮ್ಮ ಈಗಿನ ಜೀವನ ಶೈಲಿ, ನಮ್ಮ ಈಗಿನ ಎಜುಕೇಷನ್ ಸಿಸ್ಟಮು ಬೌದ್ಧಿಕ ಮಟ್ಟ, ಬ್ರೈನ್ದ ಇಂಪ್ರೂವ್ಮೆಂಟಿಗೆ ಯಾವುದೂ ಒತ್ತು ಕೊಡ್ತಾ ಇಲ್ಲ. ಅದಕ್ಕೆ ಎಲ್ಲ ಪಾಲಕರಿಗೆ ಈಗ ನನ್ನ ಕಳಕಳಿಯ ಮನವಿ, ತಮ್ಮ ಮಕ್ಕಳನ್ನು ಸರಿಯಾದ ದಿಕ್ಕಿನಲ್ಲಿ ಪೋಷಣೆ ಮಾಡಿ ಅವ್ರಿಗೆ ಬೇಸಿಕ್ ಥಿಂಗ್ಸನ್ನು ಕಲಿಸ್ಕೊಳ್ತಾ ಹೊಂಟ್ರೆ ಎಳೆಯ ವಯಸ್ಸಿನಲ್ಲಿಯೇ ಅವರ ಅದ್ಭುತ ಸಾಧನೆಗೆ ಎಲ್ಲರೂ ಸಾಕ್ಷಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಬಗ್ಗೆ ಇದನ್ನು ಹೆಂಗೆ ಮಾಡಿದ್ರು ಅನ್ನೋದನ್ನು ಅವರು ಪಾಲಕರೇ ಅದನ್ನು ಸರಿಯಾಗಿ ವಿವರಣೆ ಕೊಡ್ತಾರೆ. ಅನುಷಾ ತಾಯಿ, ಅವಳ ಪರಿಶ್ರಮ ಇದರೊಳಗೆ ಸಾಕಷ್ಟಿದೆ. ಅವಳು ಹೇಗೆ ಮಗುಗೆ ಅದನ್ನೆಲ್ಲ ಇನ್ಪುಟ್ಸ್ ಕೊಟ್ಟಲು, ಹೇಗೆ ಅವ್ರ ಬ್ರೈನ್ ಟ್ರೈನ್ ಆಯಿತು, ಅಥವಾ ಹೇಗೆ ಅವರು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನು ಅವರಿಂದನೇ ಹೇಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕತ್ತಿ, ನನ್ನ ಮಗಳು ಬೇಬಿ ಐರಾ. ಸೊ ಐರಾ ಹುಟ್ಟಿದಾಗಿಂದನ ಭಾಳ ಶಾರ್ಪ್, ಭಾಳ ಇಂಟೆಲಿಜೆಂಟ್, ಅವಳ IQ ಲೆವೆಲ್ ಭಾಳ ಚೆನ್ನಾಗಿದೆ ಅಂಥೇಳಿ ನನಗೆ ಅನ್ನಿಸ್ತು. ಎದಕ್ಕೆ ಅನ್ನಿಸ್ತು ಅಂದ್ರೆ, ನಾವೇನು ಮನ್ಯಾಗ ನಾರ್ಮಲ್ ಏನು ಮಾತಾಡ್ತಿದ್ವಿ ಅಲ್ಲ, ಅದಕ್ಕೆಲ್ಲ ಅವ್ರು ಚಲೋ ಸ್ಪಂದನೆ ಮಾಡ್ತಿದ್ಲು, ಚಲೋ ರೆಸ್ಪಾಂಡ್ ಮಾಡ್ತಿದ್ಲು. ನಾವು ನಾರ್ಮಲ್ ಮನೆಯೊಳಗೆ ಬಾ ಹೋಗು ಐರಾ ಅಂತಂದ್ರೆ ಅವಳು ನೋಡೋದು, ಅಥವಾ ಏನರ ವಸ್ತು ಕೊಟ್ಟರೆ ಅವ್ರು ಹಿಡಿಯೋಕೆ ಪ್ರಯತ್ನ ಮಾಡೋದು, ನಮ್ಮ ಎಲ್ಲರೂ ಮಾತನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳೋದು, ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡೋದು
ಭಾಳ ಎಲ್ಲ ಚೆನ್ನಾಗಿ ಅವಳ ಐ ಕ್ಯೂ ಲೆವೆಲ್ ಇತ್ತು ಅಂಥೇಳಿ ನನಗೆ ಅನಿಸ್ತಾ ಹೋಯಿತು. ಸೊ ಯಾಕೆ ನಾವು ಏನಾದರೂ ಮಾಡಬಾರ್ದು, ನಮ್ಮ ಮಗಳಿಗೆ ಏನಾದರೂ ಒಂದು ಕಲಿಸ್ಬೇಕು ಮಾಡಬೇಕು ಅಂಥೇಳಿ ಮನೆಗಿರೋ ವಸ್ತುಗಳನ್ನೇ ನಾವು ತೋರಿಸ್ಕೊತ ಹೋದ್ವಿ. ನಾವು ಪೆಟ್ ತೋರಿಸಿ ಇದು ನಾಯಿ ಅಂಥೇಳಿ ತೋರಿಸೋದು, ಆಮೇಲೆ ಬೆಕ್ಕು ತೋರಿಸೋದು, ಆಮೇಲೆ ಸೋಫಾ ಇದ್ದರೆ ಸೋಫಾ, ಮನೆಯಾಗಿರೋ ವಸ್ತು ಏನೇನು ಇರ್ತಾವಲ್ಲ ಇದು ಏನು ಅಂಥೇಳಿ ತೋರಿಸ್ಕೊಂತ ಹೋಗೋದು. ಮನ್ಯಾಗಿನ ಮೆಂಬರ್ಸಿಗೆ ನಾವು ಅವ್ರನ್ನ ಪರಿಚಯ ಮಾಡಿಸ್ಕೊಂತ ಹೋಗೋದು, ಇವ್ರ ಅಜ್ಜ, ಇವ್ರ ಅಜ್ಜಿ, ಮಾಮ, ಪಪ್ಪ, ಮಮ್ಮಿ ಅಂಥೇಳಿ ಹಿಂಗೆ ಇಂಟ್ರಡ್ಯೂಸ್ ಮಾಡ್ಕೊತ ಹೋದಂಗೆ ಅವ್ರು ಸ್ಪಂದಿಸ್ತಿದ್ಲು. ಅವಳು ನಕ್ಕು ತೋರಿಸ್ತಿದ್ಲು, ನನಗೆ ಅರ್ಥ ಆಗಾಕತ್ತೈತಿ ನೀವು ಹೇಳೋದು ಅಂಥೇಳಿ. ಸೊ ಯಾಕೆ ಅವಳಿಗೆ ಒಂದು ಪ್ರಯತ್ನ ಮಾಡಬಾರ್ದು ಅಂಥೇಳಿ ನಾನು ಫ್ಲ್ಯಾಶ್ ಕಾರ್ಡ್ಸ್ ಅಂಥೇಳಿ ಕಾರ್ಡ್ಸ್ ಯೂಸ್ ಮಾಡಿದೆ. ಫ್ಲ್ಯಾಶ್ ಕಾರ್ಡ್ಸ್ ಏನು ಅಂತಂದರೆ ಬೇರೆ ಬೇರೆ ಥರ ಫ್ಲ್ಯಾಶ್ ಕಾರ್ಡ್ಸ್ ಇರ್ತಾವೆ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಬಾಡಿ ಪಾರ್ಟ್ಸ್ ಆಗಿರ್ಬೋದು, ಆಮೇಲೆ ಬೇರೆ ದೇಶದ ಫ್ಲ್ಯಾಗ್ಗಳಾಗಿರ್ಬೋದು, ಆಮೇಲೆ ನೀರಿನಲ್ಲಿರುವಂಥ ಪಶು ಪ್ರಾಣಿಗಳು ಇರ್ಬೋದು, ಆಮೇಲೆ ಪಕ್ಷಿಗಳಿರ್ಬೋದು, ಬೇರೆ ಬೇರೆ ಥರ ನಾನು ಅವಳಿಗೆ ಕಲಿಸ್ಕೊಂತ ಹೋದೆ. ವಾರಕ್ಕೆ ನಾನು 10 ಐಟಮ್ನ ತೊಗೊಂಡೆ. ಫಾರ್ ಎಕ್ಸಾಂಪಲ್ ಫ್ರೂಟ್ಸು, ವಾರಕ್ಕೆ 10 ಫ್ರೂಟ್ಸ್ನ ನಾನು ಅವಳಿಗೆ ಕಲಿಸ್ಕೊಂತ ಹೋದೆ. ದಿನಕ್ಕೆ 3 ಬಾರಿ 5-5 ನಿಮಿಷ 10 ನಿಮಿಷ ನಾನು ಅವಳಿಗೆ ತೋರಿಸ್ಕೊಂತ ಹೋದೆ ಫ್ಲ್ಯಾಶ್ ಕಾರ್ಡ್. ಇದು ಆ್ಯಪಲ್ಲು, ಇದು ಆರೆಂಜು, ಇದು ಬನಾನಾ, ಇದು ಕಿವಿ ಅಂತ ಹೇಳಿ 10 ಫ್ಲ್ಯಾಶ್ ಕಾರ್ಡ್ಸ್ ವಾರಕ್ಕೆ ತೋರಿಸ್ಕೊಂತ ಹೋದೆ. ಅವ್ರ ರೆಸ್ಪಾನ್ಸ್ ಚೆನ್ನಾಗಿದ್ಮೇಲೆ ನಾನು ಇನ್ನೂ 10ರಿಂದ 15, 15ರಿಂದ 20 ಹಿಂಗೆ ತೋರಿಸ್ಕೊಂತ ಹೋದೆ. ನಾನು ಹೋದಂಗೆ ಅವಳು ಇಂಟ್ರೆಸ್ಟ್ ಕೊಟ್ಟು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾವಾಗ ಒಂದಿನ ನಾನು ತೋರಿಸಿಲ್ಲ ಅಂದಮೇಲೆ ಕಾಟ್ ಮೇಲೆ ಇಟ್ಟಿರೋ ಕಾರ್ಡ್ಸ್ ತಂದು ನನ್ನ ಕೈಯಲ್ಲಿ ಕೊಡಾಕತ್ಲು. ಬೇಬಿನೇ ಎತ್ತಿ ನನ್ನ ಕೈ ಮೇಲೆ ಇಡಾಕತ್ಲು ಕಾರ್ಡ್ಸ್. ಸೊ ನನಗೆ ಗೊತ್ತಾಯ್ತು ಅವಳಿಗೆ ಇಂಟ್ರೆಸ್ಟ್ ಐತಿ, ಯಾಕೆ ನಾವು ಅವಳಿಗೆ ಮಾಡಬಾರ್ದು ಅಂಥೇಳಿ ಮಾಡ್ತಾ ಹೋದೆ. 10 ದಿನ ಒಂದು 10 ಫ್ರೂಟ್ಸ್ ಕಲಿಸಿದ್ಮೇಲೆ ನಾಕಿಗೆ ಟೆಸ್ಟ್ ಮಾಡಿದೆ. 11ನೇ ದಿನಕ್ಕೆ ಕಾರ್ಡ್ಸ್ ತೋರಿಸಿ 2 ಅಥವಾ 3 ಕಾರ್ಡಕ್ಕಿಂತ ಮುಂದೆ ಇಟ್ಟು ಯಾವ್ದು ಆ್ಯಪಲ್ಲು ಗುರ್ತು ಹಿಡಿ ಅಂಥೇಳಿ 4 ಬೇರೆ 3-4 ಥರ ಬೇರೆ ಇಟ್ಟು ಯಾವ್ದು ಆ್ಯಪಲ್ ಕಂಡು ಹಿಡಿ ಅಂತ ಹೇಳಿದರೆ ಅವ್ರು ಕರೆಕ್ಟ್ ಆ್ಯಪಲ್ಗೆ ಹೋಗಿ ಮುಟ್ತಿದ್ಲು. ಯಾವ್ದು ಆರೆಂಜ್ ಅಂತ ಹೇಳಿದ್ರೆ ಆರೆಂಜ್ಗೆ ಹೋಗಿ ಮುಟ್ತಿದ್ಲು. ನಾನು ಬರೀ ಗೆಸ್ ಮಾಡತ್ತಾಳೇನೋ ಅಂಥೇಳಿ ಮತ್ತೆ ಬೇರೆ ಥರ ಟ್ರೈ ಮಾಡಿದೆ. ದಿನಕ್ಕೆ 5 ಸಲ 10 ಸತ ಟ್ರೈ ಮಾಡಿದೆ, ಕರೆಕ್ಟ್ ಆ್ಯಪಲ್ನೇ ಗುರ್ತು ಹಿಡಿತಾಳೋ ಇಲ್ಲೋ ಅಂಥೇಳಿ. ಅವಳು ಗುರ್ತು ಹಿಡಿಯೋಕೆ ಚಾಲೂ ಮಾಡಿದ್ಲು. ಅದಕ್ಕೆ ನನಗೆ ಖುಷಿ ಅನ್ನಿಸ್ತು ಇನ್ನೂ ಮಾಡಿಸ್ಬೇಕು ಅಂಥೇಳಿ. ಸೊ ಹಾಗೆ ಹೋಗ್ತಾ 10ರಿಂದ 20, 20ರಿಂದ 30, 30ರಿಂದ 40 ಡೇಸ್ ಆನ್ ಡೇಸ್ ಇನ್ಕ್ರೀಸ್ ಮಾಡ್ಕೊತ ಹೋದೆ. ಕಲಿಸ್ದಂಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಅವಳಿಗೆ ಟೆಸ್ಟ್ ಮಾಡ್ತಾ ಇದ್ದೆ. ಅವಳಿಗೆ ಮಾಡಿದ್ದೆಲ್ಲ ಬರ್ತಾ ಇದೇನೋ ಇಲ್ಲೋ, ತಲೆಗೆ ಹೋಗ್ತಾ ಇದೇನೋ ಇಲ್ಲೋ ಅಂಥೇಳಿ. ಸೊ ಅವಳು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ನಾನು 6ನೇ ತಿಂಗಳ ಸ್ಟಾರ್ಟಿಂಗಿಗೆ ಕಾರ್ಡ್ಸ್ ಚಾಲೂ ಮಾಡಿದೆ. ಅದಕ್ಕಿಂತ ಮೊದಲು ಮನೆಯೊಳಗಿಂದ ಎಲ್ಲ ನಾನು ಹೇಳ್ಕೊತ ಬರ್ತಾ ಇದ್ದೆ. ಆಕೆ ಚಲೋ ರೆಸ್ಪಾಂಡ್ ಮಾಡಾಕತ್ತಿದ್ಲು. ಎಲ್ಲ ನೋಡೋದು, ಕೇಳೋದು, ಅದಕ್ಕೆ ಸ್ಮೈಲ್ ಮಾಡೋದು, ಅದಕ್ಕೆ ಸ್ಪಂದನೆ ಮಾಡೋದು, ಕೈ ಕೊಡು, ಶೇಕ್ ಹ್ಯಾಂಡ್ ಕೊಡು ಅಂದರೆ ಶೇಕ್ ಹ್ಯಾಂಡ್ ಕೊಡೋದು, ಎಲ್ಲ ರೀತಿ ಆ್ಯಕ್ಟಿವಿಟೀಸ್ ಆಕೆ ಮನೇಲಿ ಮಾಡಾಕತ್ಲು. ಸೊ 6ನೇ ತಿಂಗಳ ಸ್ಟಾರ್ಟಿಂಗಿಂದ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 3 ತಿಂಗಳಲ್ಲಿ ಆಕೆ 422 ಐಟಮ್ಸ್ನ ಕರೆಕ್ಟಾಗಿ ಗುರ್ತು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅದಕ್ಕೆ ನಾನು ಆಕೆಗೆ ಎಲ್ಲ ಆಕಿಂದು ಮಾಡಿದ್ದೆಲ್ಲ ಮಾಡ್ತಾ ಇರೋದೆಲ್ಲ ಆ್ಯಕ್ಟಿವಿಟೀಸ್ನ ಒಂದು ವಿಡಿಯೋ ಮಾಡಿದೆ. ಸೊ ಫ್ರೂಟ್ಸ್ ಒಂದು ವಿಡಿಯೋ, ವೆಜಿಟೇಬಲ್ಸಿಂದು ಒಂದು ವಿಡಿಯೋ, ಆ್ಯನಿಮಲ್ಸಿಂದು ಒಂದು ವಿಡಿಯೋ, ಫ್ಲ್ಯಾಗ್ಸ್ ಎಲ್ಲ ಒಂದು ವಿಡಿಯೋ. ಸೊ ಹೀಗೆ ನಾನಾ ಥರ ಎಲ್ಲ ವಿಡಿಯೋ ಮಾಡಿಕೊಂಡೆ. ಆಕೆ 422 ಐಟಮ್ಸ್ನ ಗುರ್ತು ಹಿಡಿಯೋದು ಎಲ್ಲ ವಿಡಿಯೋ ಮಾಡಿಕೊಂಡು ನಾನೇನು ಅಂದ್ಕೊಂಡೆ, ಯಾಕೆ ನಾವು ಇಷ್ಟಕ್ಕೆ ಬಿಡಬೇಕು, ಯಾವುದಾದ್ರೂ ಒಂದು ಎಲ್ಲರೂ ಆಕಿಂದ ಹೆಸರು ಬರುವಂಗೆ, ಅಚೀವ್ಮೆಂಟ್ ಆಗುವಂಗೆ, ಇದರಿಂದ ಬೇರೆ ಪಾಲಕರಿಗೂ ಯೂಸ್ ಆಗಲಿ, ನನ್ನ ಮಗಳು ನೋಡಿ ಅವರು ಕಲೀಲಿ ಅಂಥೇಳಿ ನಾನು ಒಂದು ವಿಡಿಯೋ ಅಂತೂ ಮಾಡಿಟ್ಟಿದ್ದೆ. ರೆಕಾರ್ಡ್ ಮಾಡ್ಬೇಕಂತ ಏನು ಪ್ಲ್ಯಾನ್ ಇರಲಿಲ್ಲ. ಸೊ ಹಾಗೆ ನಾನು ಗೂಗಲ್ ಸರ್ಚ್ ಮಾಡ್ತಾಯಿದ್ದೆ, ಏನಿದೆ ಮಕ್ಳಿಗೆ ನಾವು ಏನು ಮಾಡ್ಬೋದು, ಏನು ಮಾಡಿದ್ರೆ ಅವ್ರಿಗೆ ಬೆಸ್ಟ್, ಮುಂದೆ ಫ್ಯೂಚರಿಗೆ ಅವ್ರಿಗೆ ಏನು ಚಲೋ ಆಗ್ತೈತಿ ಅಂತ ನಾನು ನೋಡ್ಕೊತ ಬಂದಿದ್ದೆ. ನೋಡ್ತಾ ನನಗೆ ನೋಬೆಲ್ ವರ್ಲ್ಡ್ ರೆಕಾರ್ಡ್, ಅದರಲ್ಲಿ ಏಜ್ ಕ್ರೈಟೀರಿಯಾ ಇರಲಿಲ್ಲ. ಫಸ್ಟ್ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಟ್ರೈ ಮಾಡಿದ್ವಿ. ಆದರೆ ಅಲ್ಲೇ 1 ವರ್ಷ 6 ತಿಂಗಳ ಮಗುವಿಂದ ಸ್ಟಾರ್ಟ್ ಆಗುತ್ತೆ ಕ್ಯಾಟಗರಿ, ಏಜ್ ಕ್ಯಾಟಗರಿ. ಸೊ ಏಜ್ ಕ್ರೈಟೀರಿಯಾ ನನ್ನ ಮಗುದಲ್ಲೇ ಮ್ಯಾಚ್ ಆಗಲಿಲ್ಲ. ಸೊ ನೆಕ್ಸ್ಟ್ ನಾವು ನೋಬೆಲ್ ವರ್ಲ್ಡ್ ರೆಕಾರ್ಡ್ ಟ್ರೈ ಮಾಡಿದ್ವಿ. ಅದು ಹುಟ್ಟಿದ ಮಗುವಿಂದ ಹಿಡ್ಕೊಂಡು ಮಾಡ್ಬೋದು ಅಂತ ಇತ್ತು. ಸೊ ಅವರಲ್ಲಿ ನಾ ಪ್ರೊಸೀಜರ್ ಎಲ್ಲ ಓದ್ಕೊಂಡೆ, ನೆಟ್ ಒಳಗೆ ಏನೇನು ಪ್ರೊಸೀಜರ್ ಇದೆ, ಹೆಂಗೆ ಅಪ್ಲೈ ಮಾಡಬೇಕು ಅಂತ. ಸೊ ಅಲ್ಲೆಲ್ಲ ಅಪ್ಲೈ ಮಾಡಿದೆ. ಅವರೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಅಂದರು. ಸೊ ಎಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೆ. ಸೊ ಅವರೆಲ್ಲ ನಮಗೆ ಬೇರೆ ಥರ ಆಪ್ಷನ್ಸ್ ಕೇಳಿದ್ರು. ಇಷ್ಟೇ ಟೈಮ್ ಒಳಗೆ ಮಾಡಿ ತೋರಿಸ್ಬೇಕು ಅಂಥೇಳಿ ನಮಗೊಂದು ಸ್ವಲ್ಪ ಎಲ್ಲ ಕೇಳಿದರು ಕ್ಯಾಟಗರೀಸ್. ಆ ಥರ ನಾನು ಮಾಡಿ ಕಳಿಸಿದೆ. ಸೊ ಅದು ಅಪ್ರೂವ್ ಆಯಿತು. ಈಗಿನ ವಿಡಿಯೋ ಅವರೆಲ್ಲ ವೆರಿಫೈ ಮಾಡಿ ಈಗಿನ ವಿಡಿಯೋ ಅಪ್ರೂವ್ ಮಾಡಿದರು. ಅಪ್ರೂವ್ ಮಾಡಿ 1 ಮಂತ್ ಹಿಡಿತು ಅದೆಲ್ಲ ಪ್ರೊಸೆಸ್. 1 ಮಂತ್ ಹಿಡಿತು. ನಮ್ಮ ಮನೆಗೆ ಬಂದು ತಲುಪಲಿಕ್ಕೆ 1.5 ಮಂತ್ಸ್. ಆಕಿನ ರೆಕಾರ್ಡ್ ಕನ್ಫರ್ಮ್ ಆಯಿತು. ಬೇರೆ ಮಕ್ಕಳೆಲ್ಲ ಇಷ್ಟು ದಿನ ಮಾಡಿರೋದು 5 ತಿಂಗಳು, 6 ತಿಂಗಳು, 8 ತಿಂಗಳು, 10 ತಿಂಗಳು ಮಕ್ಕಳೆಲ್ಲ 100, 120, 150 ಲಾಸ್ಟ್ ಕಾರ್ಡ್ಸ್ ಮಾಡಿದ್ದಾರೆ. ಬಟ್ ಈಕಿ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಒಳಗೆ ಈಕಿನ ಫಸ್ಟ್ ಚೈಲ್ಡ್ 422 ಐಟಮ್ಸ್ನ ಗುರ್ತು ಹಿಡಿದು ಅಂತ ಇದು ಫಸ್ಟ್ ಮಗು.
ಸೊ ಈಗ ಅವಳು 700 ಐಟಮ್ಸ್ನ ಗುರ್ತು ಹಿಡಿಯಾಕತ್ತಾಳೆ. ಈಗ ಅವಳು 11ನೇ ತಿಂಗಳಲ್ಲಿ ಇದ್ದಾಳೆ. ಈಗ 700ನೇ ಇನ್ನೂ ಇದು ಪ್ರೊಸೆಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಇದನ್ನು ಬಿಟ್ಟಿಲ್ಲ, ಇನ್ನೂ ಮಾಡ್ತಾ ಇದ್ದೀನಿ. ಮುಂದೆ ಹಾಗೆ ಮುಂದುವರೆಸ್ಕೊತ ಬೇರೆ ಬೇರೆ ಆಕಿಗೆಲ್ಲ ಕಲಿಸ್ಕೊತ ಅದೇವಿ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮಕ್ಕಳ ಬ್ರೈನು ಭಾಳ ಶಾರ್ಪ್ ಇರ್ತೈತಿ. ನಾವು ದೊಡ್ಡವರಾದ್ಮೇಲೆ ಕಲಿಸೋಣ ಅಂತ ಬಿಡಬಾರ್ದು. ಅವಳ ಬ್ರೈನ್ ಹುಟ್ಟಿದ ಮೇಲೆ ಎಲ್ಲ ಮಕ್ಕಳ ಬ್ರೈನ್ ಭಾಳ ಶಾರ್ಪ್ ಇರ್ತೈತಿ. ನ್ಯೂರಲ್ ಕನೆಕ್ಷನ್ಸ್ ಎಲ್ಲ ಸಣ್ಣ ವಯಸ್ಸಿನಲ್ಲೇ ಆಗ್ತಿರ್ತಾವೆ. ಸೊ ಆ ಕನೆಕ್ಷನ್ ಆಗೋ ಟೈಮಿಗೆ ನಾವು ಚಲೋದನ್ನು ಕಲಿಸಿ, ಚಲೋ ಮಾತಾಡಿ, ಪಾಸಿಟಿವ್ ಎನ್ವೈರ್ಮೆಂಟ್ ಮಕ್ಕಳಿಗೆ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಮಕ್ಕಳ ಭವಿಷ್ಯ ಉಜ್ವಲ ಆಕೈತಿ. ಆಮೇಲೆ ಮಕ್ಕಳು ಒಂದು ಈಗಿಂದನೇ ಒಂದು TV, ಮೊಬೈಲ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಡಿಕ್ಟ್ ಆಗೋಕ್ಕಿಂತ ಹೊಸದನ್ನು ಏನೋ ಕಲಿತಾರೆ. ನಾವು ಪ್ರಾಕ್ಟೀಸ್ ಮಾಡ್ದಂಗೆ ನಮ್ಮ ಮಕ್ಕಳು ಇರ್ತಾರೆ. ನಾವು ಇನ್ಸ್ಟೆಡ್ ಆಫ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಿಗೆ ಅವ್ರಿಗೆ ಹ್ಯಾಬಿಚುವಲ್ ಮಾಡೋಕ್ಕಿಂತ ಇಂಥವು ಕಲಿಕೆ ಮೇಲೆ ಅವ್ರಿಗೆ ಫೋಕಸ್ ಮಾಡ್ಕೊತ ಹೋದರೆ ಅವ್ರಿಗೆ ಸ್ಟಡೀಸಲ್ಲೂ ಇಂಟ್ರೆಸ್ಟ್ ಬರುತ್ತೆ. ಮುಂದೆ ಅವ್ರಿಗೆ ಓದಕ್ಕೆ ಬರೆಯೋಕೆ ಅದಕ್ಕೂ ಬೇಸರ ಮಾಡ್ಕೊಳಂಗಿಲ್ಲ. ಇಲ್ಲಾಂದರೆ ಈಗಿನ ಮಕ್ಕಳು ನೀವು ನೋಡಿರ್ಬೋದು, ಬರೀ TV, ಮೊಬೈಲ್ ಅಂತ ಹೇಳಿ ಸ್ಟಡೀಸ್ ಎಲ್ಲ ನೆಗ್ಲೆಕ್ಟ್ ಮಾಡಿರ್ತಾರೆ. ಈ ವಯಸ್ಸಿನಿಂದ ಕಲಿಸೋದ್ರಿಂದ ಮಕ್ಕಳ ಬ್ರೈನು ಶಾರ್ಪ್ ಆಗ್ತೈತಿ. ನ್ಯೂರಲ್ ಕನೆಕ್ಷನ್ಸ್ ಆಗೋ ಟೈಮ್ನಾಗ ನಾವು ಅವ್ರಿಗೆ ಎಜುಕೇಷನ್ ಒಂದು ಕೊಟ್ಟಂಗೂ ಆಗ್ತೈತಿ. ಪ್ಲಸ್ ಮಗು ಡೆವಲಪ್ಮೆಂಟು, ಮಗು ಅಚೀವ್ಮೆಂಟು ಆಗ್ತೈತಿ. ಆ್ಯಂಡ್ ಮುಂದೆ ಅವ್ರಿಗೆ ಫ್ಯೂಚರ್ ಆಗಿರ್ಬೋದು, ಅಕಾಡೆಮಿಕ್ಸ್ ಆಗಿರ್ಬೋದು, ಅವ್ರ ಪರ್ಸ್ನಾಲಿಟಿ ಬಿಲ್ಡ್ ಮಾಡೋಕ್ಕೆ ಇದೆಲ್ಲ ಹೆಲ್ಪ್ ಆಗ್ತೈತಿ. ಸೊ ಈ ರೀತಿ ನನ್ನೊಂದು ಪ್ರಯತ್ನ. ಎಲ್ಲರೂ ಇದನ್ನು ಮಾಡ್ಬೋದು. ಇದು ನನ್ನ ಮಗಳಷ್ಟೇ ಯುನೀಕ್ ಅಂತಲ್ಲ, ಎಲ್ಲರೂ ಪ್ರಯತ್ನ ಮಾಡ್ಬೋದು. ಮಗು ಹುಟ್ಟಿದ ಮೇಲೆ ಜಸ್ಟ್ ಅವ್ರಿಗೆ ಏನೂ ತಿಳಿಯಂಗಿಲ್ಲ ಅಂಥೇಳಿ ಬರೀ ಅವ್ರಿಗೆ ಫೀಡ್ ಮಾಡೋದು, ಮಲಗಿಸೋದು ಅಥವಾ ಅವ್ರಿಗೆ ಮಾತಾಡ್ಸ್ಲಾರ್ದ ಇರೋದು ಇಟ್ ಈಸ್ ವೆರಿ ರಾಂಗ್. ಮಕ್ಕಳನ್ನ ಮಾತಾಡ್ಸ್ಕೊತಿರ್ಬೇಕು, ಆ್ಯಕ್ಟಿವ್ ಮಾಡ್ಕೊತ ಇರಬೇಕು. ಎಲ್ಲ ಮನೆ ಆ್ಯಕ್ಟಿವಿಟೀಸ್ ಒಳಗೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇರಬೇಕು. ಏನಾದರೂ ಒಂದು ಕಲಿಸ್ತಾ ಹೋಗ್ಬೇಕು. ಇದೇ ಅಂತಲ್ಲ, ನಾನೀಗ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡಿದೆ. ಅವ್ರ ಮನ್ಯಾಗಿರೋ ವಸ್ತು, ಮನ್ಯಾಗ ಹಣ್ಣು ಇರ್ತಾವೆ, ತರಕಾರಿ ಇರ್ತಾವೆ, ಮನ್ಯಾಗೆಲ್ಲ TV, ಸೋಫಾ ಎಲ್ಲ ಐಟಮ್ಸ್ ಇರ್ತಾವೆ, ಬೇರೆ ಬೇರೆ ಥರ ಸ್ಟೇಷ್ನರಿ ಐಟಮ್ಸ್ ಇರ್ತಾವೆ. ಅವನ್ನೆಲ್ಲ ತೋರಿಸಿನೂ ಪಾಲಕರು ಮಕ್ಕಳಿಗೆ ಹೇಳ್ಕೊಡ್ಬೋದು. ಡೈಲಿ ಒಂದು 5 ಮಿನಿಟ್ಸ್ ಹಿಡಿತೈತೆ. 5 ಮಿನಿಟ್ಸಿಂದ ನಾವು ಮಕ್ಕಳ ಬ್ರೈನನ್ನು ಶಾರ್ಪ್ ಮಾಡ್ಬೋದು. ಸೊ ನಾನು 3 ತಿಂಗಳು ಹಿಡಿದೈತೆ. 6 ಮಂತ್ಸಿಂದ 9 ಮಂತ್ಸ್ವರೆಗೂ ಆಕೆ 422 ಐಟಮ್ಸ್ನ ಗುರ್ತು ಹಿಡಿದ್ಲು. ಇದು ಸ್ಟಾರ್ಟಿಂಗ್ ಮಕ್ಕಳಿಗೆ ಏನಿರ್ತೈತೆ ಅಂದರೆ 1, 2, 3 ತಿಂಗಳಲ್ಲಿ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ರೆಕಗ್ನೈಸ್ ಬರ್ತಿರ್ತೈತಿ. ಎಲ್ಲ ಕಲರ್ಸ್ ಮಕ್ಕಳಿಗೆ ಗೊತ್ತಾಗ್ತಾ ಇರೋಂಗಿಲ್ಲ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸ್ಬೋದು, ಹೇಳ್ಬೋದು, ಮಕ್ಕಳು ನಿಮ್ಮ ಮಾತು ಕೇಳಿಸ್ಕೋಬೋದು, ಸ್ಪಂದನೆ ಮಾಡ್ಬೋದು. ಸೊ ಎಲ್ಲ ಪೇರೆಂಟ್ಸು ಇದನ್ನು ಪ್ರಯತ್ನ ಮಾಡಿದ್ರೆ ಅವ್ರ ಮಕ್ಕಳ ಭವಿಷ್ಯ ಸ್ಟ್ರಾಂಗ್ ಆಗ್ತೈತಿ, ಶಾರ್ಪ್ ಆಗ್ತೈತಿ. ಮುಂದೆ ಅವ್ರ ಫ್ಯೂಚರಿಗೆ ಚಲೋ ಒಂದು ಆ್ಯಡ್ ಆನ್ ಒಂದು ಬೆನಿಫಿಟ್ ಆಗ್ತೈತಿ. ಆ್ಯಂಡ್ ಅವ್ರ ಮಕ್ಕಳು ಭಾಳ ಹುಷಾರಾಗ್ತಾರೆ. ಬರೀ ಅಕಾಡೆಮಿಕ್ಸ್ ಅಲ್ಲದೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಸೋಷಲ್ ಆಗ್ತಾಳೆ. ಈಕಿ ಭಾಳ ಸೋಷಲ್ ಅದಾಳೆ, ಮಂದಿಗೆ ನೋಡಿದ್ರೆ ಹೆದರಲ್ಲ, ಯಾಕೆ ಎಲ್ಲರ ಕಡೆ ಹೋಗ್ತಾಳೆ. ಸೊ ಇದೆಲ್ಲ ನಮಗೆ ಟ್ರೈನಿಂಗ್ಲಿಂದ ಹೆಲ್ಪ್ ಆಗೈತಿ. ಭಾಳ ಟ್ರೈನಿಂಗ್ ಅಂದರೆ ನಾವೆಲ್ಲ ಟ್ರೈನಿಂಗ್ ತೊಗೊಂಡು ಕಲಿಸ್ಬೇಕಂತಿಲ್ಲ, ಮನೆಯಲ್ಲಿರೋ ವಸ್ತುವಿಂದನೇ ನಾವು ಕಲಿಸ್ಬೋದು. ಸೊ ಎಲ್ಲರಿಗೂ ಇದು ಪಾಸಿಬಲ್ ಇದೆ. ಎಲ್ಲರೂ ಇದನ್ನು ಯೂಸ್ ತಗೋಲಿ, ನಿಮ್ಮ ಮಕ್ಕಳನ್ನ ಶಾರ್ಪ್ ಮಾಡಲಿ ಅನ್ನೋದಕ್ಕೆ ನಾವು ಇದು ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ಥ್ಯಾಂಕ್ ಯು. ಪಪ್ಪ ಅಂತಾಳೆ, ಮಮ್ಮ ಅಂತಾಳೆ, ಅಜ್ಜಿ, ಅಜ್ಜ, ಮಾಮ, ಮತ್ತೆ ಬಾ, ಹೋಗು. ಬೇಸಿಕ್ ಏನು ಮುಟ್ಟಿ ನೋಡ್ತಾಳೆ, ಮುಟ್ಟಿ ಗುರ್ತು ಹಿಡಿತಾಳ್ರಿ. ಈಗ ಫ್ಲ್ಯಾಗ್ಸ್ ಒಂದು 48 ಫ್ಲ್ಯಾಗ್ ಗುರ್ತು ಹಿಡಿತಾಳ್ರಿ ಆಕಿ. ಈಗ ಹೇಳಕ್ಕೆ ಬರಂಗಿಲ್ಲ ಪಾಕಿಸ್ತಾನ್, ಅಜರ್ಬೈಜಾನ್ ಮತ್ತು ಇಂಡಿಯಾ, ಅರ್ಮೇನಿಯಾ ಹಿಂಗೆಲ್ಲ ಆಕಿಗೆ ಹೇಳಲಿಕ್ಕೆ ಬರೋದಿಲ್ಲ. ಜಸ್ಟ್ ನಾವು ಈಗ 2 ಫ್ಲ್ಯಾಗ್ ತೋರಿಸಿ ಇಂಡಿಯಾ ಯಾವುದು, ಪಾಕಿಸ್ತಾನ ಯಾವುದು ಅಂತ ಕೇಳಿದ್ರೆ ಇಂಡಿಯಾ ಮುಟ್ತಾಳೆ, ಪಾಕಿಸ್ತಾನ ಅಂದರೆ ಪಾಕಿಸ್ತಾನ ನಾವು ಹೇಳ್ಬೇಕು ಬಾಯಿಂದ. ಇದನ್ನು ಯಾವ್ದು ಇಂಡಿಯಾ ತೋರಿಸು ಅಂದರೆ ಇಂಡಿಯಾಗೆ ಮುಟ್ತಾಳೆ, ಯಾವ್ದು ಪಾಕಿಸ್ತಾನ ತೋರಿಸು ಅಂದರೆ ಪಾಕಿಸ್ತಾನ ಮುಟ್ತಾಳೆ. ವೆಜಿಟೇಬಲ್ಸ್ ಯಾವ್ದು ಕ್ಯಾರೆಟ್ ಅಂತ ಕೇಳಿದರೆ ಕ್ಯಾರೆಟ್ ಮುಟ್ತಾಳೆ. ಅಂದರೆ ನಾವು ಈ ಏನು ಐಟಮ್ಸ್ ಕೇಳಿದ್ರು ನಾವು ಕೇಳಬೇಕು ಬಾಯಿಂದ, ಇದನ್ನು ಕೇಳಿದರೆ ಸೊ ಅವಳು ಅದನ್ನು ಮುಟ್ತಾಳೆ. ಹಾಗೆ ನಿಮ್ಗೆ ವಿಡಿಯೋ ತೋರಿಸ್ತೀನಿ ಇಲ್ಲ ಈಗ ಹೆಂಗಿದೆ ರೀ, ಇದು ಲಿಸ್ಟ್ ಇದೆ. ಇದು ಫ್ರೂಟ್ಸ್ 24 ವೆರೈಟಿ, ಡೊಮೆಸ್ಟಿಕ್ ಆನಿಮಲ್ಸ್ 20, ಟ್ರಾನ್ಸ್ಪೋರ್ಟೇಷನ್ ಮೆಥಡ್ಸ್ 24, ಬಾಡಿ ಪಾರ್ಟ್ಸ್ 24, ಆಮೇಲೆ ವೆಜಿಟೇಬಲ್ಸ್ 24, ಬರ್ಡ್ಸು 24, ಶೇಪ್ಸ್ ಅಂದ್ರೆ ಆಡ್ ಶೇಪ್ಸ್ ಅವೆಲ್ಲ 13, ಡಿಫ್ರೆಂಟ್ ಕಲರ್ಸ್ 11, ಆಮೇಲೆ ಆಲ್ಫಾಬೆಟ್ಸ್ 26, ಆಮೇಲೆ ನಂಬರ್ಸ್ 24, ಏಷ್ಯನ್ ಕಂಟ್ರಿ ಫ್ಲ್ಯಾಗ್ಸ್ ಟೋಟಲ್ 48. ನಮಗೆ ಗೊತ್ತಿಲ್ಲ ಏಷ್ಯನ್ ಕಂಟ್ರಿ ಫ್ಲ್ಯಾಗ್ಸ್ 48 ಅದಾವ ಅನ್ನೋದು, ಅವಳಿಗೆ ಗೊತ್ತಾಗ್ತದೆ. ಆ್ಯಂಡ್ ಫ್ರೀಡಮ್ ಫೈಟರ್ಸ್ 28 ಮಂದಿದು ಗುರ್ತಿಡ್ತಾಳೆ. ಆಮೇಲೆ ಫ್ಲವರ್ಸ್ 24, ಆ್ಯಕ್ಷನ್ಸ್ ಅಂದ್ರೆ ಡಿಫ್ರೆಂಟ್ ಆ್ಯಕ್ಷನ್ಸ್ ನಮ್ದು, ಡ್ಯಾನ್ಸಿಂಗ್, ಸಿಂಗಿಂಗ್, ಡ್ರಾಯಿಂಗ್, 24. ಆಮೇಲೆ ಸಿ ಕ್ರಿಯೇಚರ್ಸ್ 12, ಕಮ್ಯುನಿಟಿ ವರ್ಕರ್ಸ್ 12, ಪ್ರೊಫೆಷನಲ್ಸ್ 12, ಫೇಮಸ್ ಪ್ಲೇಸಸ್ ಆಫ್ ಇಂಡಿಯಾ 12, ಥಿಂಗ್ಸ್ ಇನ್ ಮೈ ಹೋಮ್ 12, ವೈಲ್ಡ್ ಆನಿಮಲ್ಸ್ 24. ಎಲ್ಲ ಸೇರಿ ಚಿತ್ರಗಳು ಆಪ್ಷನ್ಸ್ ಕೊಡಬೇಕು, ಅದ್ರಾಗ ಅವಳು ಸೆಲೆಕ್ಟ್ ಮಾಡ್ತಾರೆ. ಆ ಥರ
ಆಮೇಲೆ ಇದು ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡೋಕತ್ತಾಗ ಅವ್ರದ್ದು ಕೆಲವೊಂದು ಗೈಡ್ಲೈನ್ಸ್ ಇರ್ತವೆ, ನೀವು ಹಿಂಗೆ ವಿಡಿಯೋ ಮಾಡಬೇಕು, ಅದನ್ನ ಸ್ಕ್ರೂಟಿನಿ ಮಾಡ್ಲಿಕ್ಕೂ Timer ಇಟ್ಟಿರ್ತಾರೆ ಅಂದ್ರೆ ಅವ್ರು. ಅಲ್ಲಿ ಬಾಜು ಟೈಮರ್ ಇಡಬೇಕು. ಆಮೇಲೆ ಆ ಮಗುಂದು ಕರೆಕ್ಟಾಗಿ ಕಾಣೋ ಹಂಗೆ, ಅವಳು ಅದನ್ನ ಕಾಣೋ ಹಂಗೆ, ಅಂದ್ರೆ ಏನು ಅಲ್ಲಿ ಅವ್ಯವಹಾರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರದ್ದೊಂದು ಗೈಡ್ಲೈನ್ಸ್ ಅದಾವೆ. ಆ ಪ್ರಕಾರ ಇಟ್ಟನೇ ವಿಡಿಯೋ ಮಾಡ್ಬೇಕು. ಆಮೇಲೆ ನಾರ್ಮಲಿ ಮಕ್ಕಳು ಹೆಂಗಾಗ್ತದೆ, ನೀವೇನೋ ಮಾಡಾಕತ್ತೀರಿ ಅಂದ್ರೆ ಅವ್ರಿಗೆ ದೇ ವಿಲ್ ನಾಟ್ ಕಾಪರೇಟ್. ಇದು ನೀವು ವಿಡಿಯೋ ಮಾಡಾಕತ್ತೀರಿ ಅಂದ್ರೆ ಅವ್ರು ವಿಡಿಯೋಕ್ಕೆ ಆ್ಯಕ್ಷನ್ ಕೊಡೋ ರೀತಿ ಇರೋದಿಲ್ಲ ಮಕ್ಕಳದ್ದು ಮನಸ್ಸು. ಅವ್ರಿಗೆ ಗೊತ್ತಾಗ್ಲಿಲ್ದಂಗೆ ಜಾಗದೊಳಗೆ ವಿಡಿಯೋ ಮಾಡ್ಲಿಕ್ಕಲ್ಲಿ ವ್ಯವಸ್ಥೆ ಇಟ್ಕೊಂಡು ಮಾಡಾಕತ್ರ ಅವ್ರಿಗೆ ನ್ಯಾಚುರಲ್ ಅನಿಸ್ಬೇಕು. ಇವಳಿಗೂ ಹಾಗೆ ಈ ಫೋಟೋ ತೆಗಿತಾ ಇದ್ದೀವಿ ಸ್ವಲ್ಪ ನಗು ಅಂದ್ರೂ ನಗಂಗಿಲ್ಲ. ಫೋಟೋ ಅಂದ್ಬಿಟ್ಲೆ ಅವಳು ಹೆಸಿಟೇಷನ್. ನಾರ್ಮಲಿ ಎಲ್ಲ ಸ್ಪಂದಿಸ್ತಾಳೆ ಹಾಗೆ, ಆ ರೀತಿ ಮಕ್ಕಳು. ಸೊ ಆ ರೀತಿ ಅವ್ರಿಗೆ ಗೈಡ್ಲೈನ್ಸ್ ಪ್ರಕಾರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅದನ್ನು ಸ್ಕ್ರೂಟ್ನಿ ಮಾಡಿ ಸುಮಾರು ಸರಿ ಅದು ಇದಾಗ್ತದೆ, ಸ್ಕ್ರೂಟ್ನಿ ಆಗಿ ವೆರಿಫಿಕೇಷನ್ಸ್ ಆಗ್ತದೆ. ಆಮೇಲೆ ಅವರು ಸರ್ಟಿಫೈ ಮಾಡ್ತಾರೆ. ಇದನ್ನು ನಮ್ಮ ಮುಖ್ಯಮಂತ್ರಿಯವ್ರಿಗೆ ಬರೆದು ಕಳಿಸಿದಾಗ ಅವ್ರೂ ಮತ್ತು ಅವ್ರ PA ಅದೆಲ್ಲ ಬಂದು ಸ್ಕ್ರೂಟ್ನಿ ಮಾಡ್ಕೊಂಡು ಅವ್ರ ಕರೆದು ಸನ್ಮಾನ ಮಾಡಿದರು. ಸಿದ್ದರಾಮಯ್ಯ ಅವರು ಸನ್ಮಾನ ಮಾಡಿದ ದಿನವೇ ಅವರು ತಮ್ಮ ಎಕ್ಸ್ದಲ್ಲಿ, ತಮ್ಮ ಇನ್ಸ್ಟಾದಲ್ಲಿ ಅದನ್ನೆಲ್ಲ ಶೇರ್ ಮಾಡಿದ್ದಾರೆ, ಟ್ವಿಟರ್ದಲ್ಲಿ ಅದೆಲ್ಲ ಶೇರ್ ಮಾಡಿದ್ದಾರೆ. ಆಮೇಲೆ ನಿನ್ನೆ ನಮ್ಮ ಬಿಜಾಪುರ DC ಸಾಹೇಬ್ರನ್ನು ಕರೆದು, ಅಲ್ಲಿಂದ ಬಂದಿರ್ಬೇಕು ಇನ್ಫಾರ್ಮೇಷನ್, ಅವ್ರು ಕರೆದು ಅವರು ತಮ್ಮ ಆಫೀಸ್ನೊಳಗೆ ಸನ್ಮಾನ ಮಾಡ್ಯಾರ ನಿನ್ನೆ. ಆಮೇಲೆ ಈಗ ಫರ್ದರ್ ಫಂಕ್ಷನ್ಸ್ದೊಳಗೆ ಮತ್ತೆ ನಾವು ಇದು ಮಾಡ್ತೀವಿ ಅಂತ ಹೇಳ್ಯಾರ. ಅಲ್ಟಿಮೇಟ್ಲಿ ಇವೆಲ್ಲ ಏನು ಸೋಷಿಯಲ್ ಕಾಸಸ್, ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೇನು ಸ್ಪೆಷಲ್ ಸ್ಕೂಲ್ ಬೇಡ, ಸ್ಪೆಷಲ್ ಟ್ರೈನಿಂಗ್ ಬೇಡ, ಎಲ್ಲ ಪಾಲಕರಿಗೂ ಅದು ಸಾಧ್ಯ ಆಗ್ತದೆ ಮಾಡಲಿಕ್ಕೆ. ಮಾಡಿರಿ ಅಂತ ಹೇಳೋದು ಒಂದು ಕಳಕಳಿಯಿಂದ ಇಂಥವೆಲ್ಲ ಪ್ರಚಾರ. ಎಜುಕೇಷನ್ ಅಥವಾ ನಿಮ್ದು ಏನು, ನೀವೇನು ಸ್ಟಡಿ ಮಾಡಿದ್ರು? ನಾನು ಬ್ರೈನ್ ಟ್ರೈನರ್ ಅದೀನಿ. 4 ರಿಂದ 16 ವರ್ಷದ ಮಕ್ಕಳಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ. ಸೂಪರ್ ಬ್ರೈನ್ಸ್ ಅಂತ ಹೇಳಿ ನಂದು ಒಂದು ಅಕಾಡೆಮಿ ಇದೆ ಲಿಂಗದಗುಡಿ ಕಡೆ. ಸೊ ನಾನು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀನಿ ರೀ. ಈಗ ಮಕ್ಕಳು ಕಾನ್ಸಂಟ್ರೇಷನು, ಮೆಮೊರಿ ಪವರು, ಗ್ರಾಸ್ಪಿಂಗ್ ಪವರು, ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಅಕಾಡೆಮಿಕ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡುವಂಥದ್ದು ಅದೊಂದು ಥೆರಪಿ ಪ್ರೋಗ್ರಾಮು. ಆಟದ ಮೂಲಕ ನಾವು ಹೇಳ್ಕೊಡ್ತೀವಿ ರೀ. 4 ರಿಂದ 16 ವರ್ಷದ ಮಕ್ಕಳಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ. ಎಷ್ಟು ವರ್ಷದಿಂದ? ಹುಬ್ಳಿಯಲ್ಲಿ ನಾ 2015 ಮಾಡ್ತಾ ಇದ್ದೆ. ನನ್ನ ತವ್ರ ಮನೆ ಹುಬ್ಳಿ. ಮದುವೆ ಆಗಿ ಬಿಜಾಪುರ್ಗೆ 2020 ಒಳಗೆ ಬಂದೆ. 21 ಇಯರ್ ಕೋವಿಡ್ನಲ್ಲಿ ಹೋತು. 22 ಸ್ಟಾರ್ಟ್ ಮಾಡಿದೆ. 2.5 ಇಯರ್ಸ್ ಬಿಜಾಪುರಲ್ಲಿ ಮಾಡಿದೆ. ಮತ್ತು ಈಗ ಒಂದು 6 ಮಂತ್ಸ್ ಬೇಬಿ ಆದ ತಕ್ಷಣ ಬೇಬಿ ಮೇಲೆ ಕಾನ್ಸಂಟ್ರೇಷನ್ ಆಗಲಿ ಅಂತ ಹೇಳಿ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದ್ದೆ. ಈಗ ಮತ್ತಿನ್ನೂ ಸ್ಟಾರ್ಟ್ ಮಾಡಿಸಿಲ್ಲ. ಹಾಂ, ಫಸ್ಟ್ ಮಗು. ಅವರು ಸರ್ ಏನು ಮಾಡೋದು? ನಮ್ಮದು ಬಿಸ್ನೆಸ್ ಇದೆ ರೀ, RMC ಪ್ಲಾಂಟ್ ಇದೆ, ರೆಡಿ ಮಿಕ್ಸ್ ಕಾಂಕ್ರೀಟ್, ಕತ್ತಿ RMC ಅಂತ ಹೇಳಿ ಇಂಡಸ್ಟ್ರಿ ಇರೋದ್ರೊಳಗೆ. ಕತ್ತಿ ಸರ್ ನಾವು ಅಪ್ಲೈ ಮಾಡಿದ್ದು 9th ಮಂತಿಗೆ, 9 ಮಂತ್ಸ್ ಇದ್ದಾಗ ಅಪ್ಲೈ ಮಾಡಿದ್ದು. 26 ಇದು November 26 ನಾವು ಅಪ್ಲೈ ಮಾಡಿದ್ದು. ಅವಾಗಕ್ಕೆ 9 ಮಂತ್ಸ್ ಇತ್ತು. ಸೊ ಅದೆಲ್ಲ ಪ್ರೊಸೆಸ್ ಆಗಲಿಕ್ಕೆ ನಮಗೆ 1.5 ಮಂತ್ಸ್ ಹಿಡಿತು. ಜನವರಿ ಫಸ್ಟ್ ವೀಕ್ನಲ್ಲಿ ಈಗಿನ ಸರ್ಟಿಫಿಕೇಟ್ಸ್ ನಮಗೆ ರಿಸೀವ್ ಆಯ್ತು ರೀ. ಸರ್ಟಿಫಿಕೇಟು, ಮೆಡಲ್ ಎಲ್ಲ ಕನ್ಫರ್ಮೇಷನ್ ಆದಮೇಲೆ ನೋಬಲ್ ವರ್ಲ್ಡ್ ರೆಕಾರ್ಡ್. ಹೆಡ್ ಕ್ವಾರ್ಟರ್ಸ್ ಅದ್ರ ಲಕ್ನೋಲ್ಲಿ ಐತ್ರಿ. 400 ಕಂಟ್ರೀಸ್ ಒಳಗೆ ಅದು ರಿಜಿಸ್ಟರ್ಡ್ ಐತಿ. ಹಾಂ, ಆನ್ಲೈನ್ ಪ್ರೊಸೆಸ್ ಇರ್ತೈತೆ ಸರ್. ಆಪ್ಷನ್ ಇರ್ತೈತೆ ಸರ್. ನಮಗೆ 2 ಆಪ್ಷನ್ ಇರ್ತಾವೆ. ನೇರವಾಗಿ ಅವರೇ ಬರಬೇಕು, ಅದು ಒಂದು ಆಪ್ಷನ್ ಇರ್ತೈತಿ. ಅಥವಾ ನಾವು ವಿಡಿಯೋ ಅವ್ರು ಹೆಂಗೆ ಹೇಳ್ತಾರಲ್ಲ ಆ ಮುಖಾಂತರ ನಾವು ವಿಡಿಯೋ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, ಆ ಮುಖಾಂತರ ನಾವು ಲೈವ್ ವಿಡಿಯೋ ಮಾಡಿಯಾರ ಕಳಿಸ್ಬೋದು. 2 ಆಪ್ಷನ್ ಇತ್ತು. ಬಟ್ ನಾವು ಎದಕ್ಕೆ ನೇರವಾಗಿ ಅವ್ರಿಗೆ ಕರೀಲಿಲ್ಲ ಅಂದ್ರೆ ಮಗು ಇದೆ, ಯಾರ ಮುಂದೆ ನಿಂತ್ರೆ ಮಾಡೋದು ಡೌಟು. ಅದೇ ನಾವು ನಮ್ಮ ಹಿಂದ್ಗಡೆ ವಿಡಿಯೋ ಇಟ್ಕೊಂಡು, ನನ್ನ ಬೆನ್ನಿಗೆ ವಿಡಿಯೋ ಇಟ್ಕೊಂಡು, ಆಕಿನ ನನ್ನ ಮುಂದೆ ಕುಂದಿಸ್ಕೊಂಡು ಗುರ್ತು ಹಿಡಿಯುವಾಗ ಅವ್ರು ಹೇಳುವ ಪ್ರಕಾರ ನಾವು ವಿಡಿಯೋ ಮಾಡಿದರೆ ಈಕಿಗೆ ಗೊತ್ತಾಗ್ಲಾರ್ದಂಗೆ ಕೋಆಪ್ರೇಟ್ ಮಾಡ್ತಾಳೆ. ಮನ್ಯಾಗ ನಾರ್ಮಲಿ ನಾನು ಮಾಡ್ಸಾತೀನಿ ಅಂತೇಳಿ ಮಾಡ್ತಾಳೆ. ಸ್ವಲ್ಪ 2-3 ವರ್ಷದ ಮಕ್ಕಳಿಗೆ ತಿಳುವಳಿಕೆ ಇರ್ತೈತೆ, ಸುಮ್ಮನೆ ಇರ್ತಾರೆ ವಿಡಿಯೋ ಫೋಟೋ ಅಂದರೆ. ಬಟ್ ಇದು 9 ತಿಂಗಳ ಮಗು, ವಿಡಿಯೋ ಫೋಟೋ ಅಂದರೆ ಸುಮ್ಮನೆ ಇರ್ಲಿಕ್ಕಿಲ್ಲ. ಸೊ ಅದ್ರ ಸಂಬಂಧ ನಾವು ಅವ್ರಿಗೆ ಕರ್ಸೋದು ಬೇಡ ಅಂಥೇಳಿ ಅವ್ರ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡಿ ಲೈವ್ ಅವರಿಗೆಲ್ಲ ಕೊಟ್ಟೇವ್ರಿ ಡೀಟೇಲ್ಸ್. ಅವ್ರು ಹೆಂಗೆ ಹೇಳ್ತಾರೆ ಕ್ರೈಟೀರಿಯಾ ಹಂಗೆ. ಸರ್ ಒಂದೊಂದು ವಿಡಿಯೋ 2 ನಿಮಿಷ 3 ನಿಮಿಷ ಹಾಗೆ ನಮಗೆ 15 ವಿಡಿಯೋ ಆಗಿದ್ದಾವೆ ಸರ್. ಅಂದರೆ 24 ಈಗ ಹೇಳಿದ್ವಲ್ಲ, ಫ್ರೂಟ್ಸಿಂದು ಒಂದು ವಿಡಿಯೋ, ವೆಜಿಟೇಬಲ್ಸಿಂದು ಒಂದು ವಿಡಿಯೋ 24. ಆಮೇಲೆ ಫ್ಲ್ಯಾಗಿಂದು 48 ಫ್ಲ್ಯಾಗ್ ಇದೆಯಲ್ಲ ಸರ್, 48 ಫ್ಲ್ಯಾಗ್ ಇದಾವಲ್ಲ, ಅದು 48 ಫ್ಲ್ಯಾಗ್ನ 2 ವಿಡಿಯೋ, 24 ವಿಡಿಯೋ. ಸೊ ಹಿಂಗೆ 24 ಐಟಮ್ಸಿಂದು ಒಂದೊಂದು ವಿಡಿಯೋ, ಒಂದೊಂದು ಟಾಪಿಕ್ಕಿಂದು ಒಂದೊಂದು ವಿಡಿಯೋ ಮಾಡಿದ್ದೀವಿ. ಹಾಗೆ
ಸರ್ ಅವರು ಹೇಳಿದರು ನಮಗೆ ಯಾವುದು 6 ಮಿನಿಟ್ಸ್ ಎಕ್ಸೀಡ್ ಆಗಬಾರ್ದು ಅಂತ ಹೇಳಿ 6 ಮಿನಿಟ್ಸ್ ಮೇಲೆ ಆಗಬಾರ್ದು 6 ಮಿನಿಟ್ಸ್ ಒಳಗಡೆ ಆಕಿ ಒಂದೊಂದು ಟಾಪಿಕ್ ಗುರ್ತು ಹಿಡಿಬೇಕು ಅಂತ ಈಕಿ 3 ಮಿನಿಟ್ಸು 4 ಮಿನಿಟ್ಸ್ ಒಳಗೆ ನಮ್ಮದು ಕಂಪ್ಲೀಟ್ ಆಯಿತು ರೀ. ಸರ್ ಹೆಂಗಿರುತ್ತೆ ಅಂದರೆ ಆಟ್ ಅ ಸ್ಟ್ರೆಚ್ 422 ಆಗಲ್ಲ, ಬೇಬಿಗೆ ಬೋರ್ ಆಗಿಬಿಡುತ್ತೆ. ಈಗ ನಾವೇ 300-400 ಕಾರ್ಡ್ಸ್ ತೋರ್ಸಾಕತ್ರೆ ಒಂದು 10 ನಾವು ನೋಡ್ತೀವಿ, 20 ನಾವು ನೋಡ್ತೀವಿ, ಭಾಳ ಅಂದರೆ 30 ನಾವು ನೋಡ್ತೀವಿ, ಆಮೇಲೆ ಬ್ಯಾಸರ ಮಾಡ್ಕೊಂಡು ಇಟ್ಬಿಡ್ತೀವಿ ರೀ. ಸೊ ಇದು ಬೇಬಿ 9 ಮಂತ್ಸ್ ಬೇಬಿ. ಸೊ ಹೆಂಗಿರ್ತೈತಿ ಅವ್ರಿಗೂ ಅದು ಗೊತ್ತು, ಅದು ಕ್ರೈಟೀರಿಯಾ ಏಜ್ ಪ್ರಕಾರ ಕ್ರೈಟೀರಿಯಾ ಇರ್ತೈತಿ ಸರ್. ವರ್ಲ್ಡ್ ರೆಕಾರ್ಡ್ ಅಂದರೆ ಅವ್ರಿಗೂ ಬೇಬಿದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಬಿಕಾಸ್ ವರ್ಲ್ಡ್ ರೆಕಾರ್ಡ್ ನಮ್ಮದು ಒಂದೇ ಅಲ್ಲಲ್ಲ, ಭಾಳ ಏಜ್ ಲಿಮಿಟ್ ಇರಲ್ಲ. ಒಬ್ರೊಬ್ರು 3-4 ತಿಂಗಳ ಮಗುದೇ ಮಾಡ್ತಿರ್ತಾರೆ. ಈಗ ಒಂದು ಬೆಂಗಳೂರಲ್ಲಿ 4 ತಿಂಗಳ ಮಗುಂದು ಮಾಡಿದ್ದಾರೆ 120 ಕಾರ್ಡ್ಸ್, 4-5 ತಿಂಗಳ ಮಗು ಮಾಡಿದೆ 120 ಕಾರ್ಡ್ಸ್. ಅವ್ರು ಏನು ಮಾಡಿದರು 10 ಕಾರ್ಡಿಂದು ಒಂದು 6 ವಿಡಿಯೋಸು 7 ವಿಡಿಯೋಸು 8 ವಿಡಿಯೋಸು ಹಿಂಗೆ ಮಾಡಿದ್ದಾರೆ. ಸೊ ಅವ್ರು ಕ್ರೈಟೀರಿಯಾ ಕೊಟ್ಟಿರ್ತಾರೆ ಬೇಬಿ ಏಜ್ ತಕ್ಕಂಗೆ. ಇವತ್ತೇ ಒಂದೇ ದಿನದಲ್ಲಿ ಎಲ್ಲ ವಿಡಿಯೋ ಅಲ್ಲ ಸರ್. ಈಗ ಇವತ್ತು 2 ವಿಡಿಯೋ ಮಾಡಿದ್ವಿ, ಮಾರ್ನಿಂಗ್ ಒಂದು ಸಂಜೆಗೆ ಒಂದು, ಮತ್ತು ನಾಳೆ ಮಾರ್ನಿಂಗ್ ಒಂದು ಸಂಜೆಗೆ ಒಂದು. ಬೇಬಿ ಮೂಡ್ ಪ್ರಕಾರ ಅವಳು ನಿದ್ದೆ ಮಾಡಲಿಲ್ದಾಗ, ಅವಳು ಆ್ಯಕ್ಟಿವ್ ಇರುವಾಗ. ಈಗ ನಿದ್ದೆ ಒಳಗೆ ನೀವು ಈಗ ಬಂದು ಕಾರ್ಡ್ಸ್ ಕೇಳಿದ್ರಿ ಅಂದ್ರೆ ಅವ್ರು ಗುರ್ತು ಹಿಡಿಯೋಂಗಿಲ್ಲ. ಬಿಕಾಸ್ ದೊಡ್ಡವ್ರಿಗಂದ್ರೆ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಇವ್ರು ಬಂದಾರ ನಾ ಮಾಡಿ ತೋರಿಸ್ಬೇಕು ಅಂತ. ಬಟ್ ಬೇಬಿಗೆ ಹಂಗಿರಲ್ಲ. ಅವ್ರ ಪ್ರಕಾರ ನಾವು ಹೋದರೆ ಅವ್ರಿಗೆ ನಾವು ಕಲಿಸ್ಬೋದು. ನಾವು ಫೋರ್ಸಿಬ್ಲಿ ಏನಾರ ಮಾಡಿದ್ರೆ ಮಕ್ಕಳು ಹಠಮಾರಿ ಆಗ್ತಾರೆ. ನಾನೀಗ ಫ್ರೂಟ್ಸ್ ಇಂಗ್ಲೀಷಲ್ಲೇ ಹೇಳ್ತಾ ಇದ್ದೀನಿ ಸರ್. ನಾವು ಮಾತಾಡೋದು ಮನೆಯೊಳಗೆ ಕನ್ನಡನೇ ಮಾತಾಡೋದು, ಅವಳ ಜೊತೆನೂ ಕನ್ನಡ ಕಮ್ಯುನಿಕೇಷನ್ ಐತಿ. ಬಟ್ ಈಗ ಫ್ರೂಟ್ಸ್ ಹೇಳ್ಕೊಡೋ ಮುಂದೆ ಇದು ಆ್ಯಪಲ್ಲು, ಇದು ಆರೆಂಜು, ಅದೆಲ್ಲ ಇಂಗ್ಲೀಷಲ್ಲೇ ಹೇಳ್ತಿರ್ತೀವಿ. ಆ್ಯಂಡ್ ಕನ್ನಡನೂ ನಡು ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ. ಎರಡೂ ಕೋಆಪ್ರೇಟ್ ಮಾಡ್ತಾಳೆ, ಕನ್ನಡ ಇಂಗ್ಲೀಷ್ ಎರಡೂ ತಿಳಿತೈತಿ. ಹಂಗೆ ಒಂದೊಂದು ಸತ ಬನಾನಾ ಅಂತೀನಿ, ಒಂದೊಂದು ಸತ ಬಾಳೆಹಣ್ಣು ಅಂತೀನಿ, ಎರಡೂ ಆಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳ್ರಿ. ಒಂದು ಮಗುವಿಗೆ ಬೆಳವಣಿಗೆ ಮಾಡೋದಂತಂದರೆ ಜಾಸ್ತಿ ಯಾರು ಪ್ರಯತ್ನ ಪಡ್ತಾರಂದರೆ ತಾಯಿನೇ ಜಾಸ್ತಿ ಮಾಡೋದು. ತಂದೆ ಏನಾಗುತ್ತೆ ಹೊರಗಡೆ ಕೆಲಸ ಅದು ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ತಾಯಿಯವ್ರಿಗೆ. ಆದರೆ ಜಾಸ್ತಿ ಅವ್ರಿಗೆ ಮಕ್ಕಳಿಗೆ ಜಾಸ್ತಿ ಟ್ರೈನಿಂಗ್ ಕೊಡೋದು ಮನೆಯನ್ನ ಅವ್ರ ತಾಯಿನೇ. ಸೊ ಅದಕ್ಕೆ ಎಲ್ಲರಿಗೂ ಇದೊಂದು ಸೋಷಿಯಲ್ ಕಾಸ್ ಏನಂದರೆ, ಸೊ ಎಲ್ಲರಿಗೂ ತಂದೆ ತಾಯಿಯನ್ನು ಸಪೋರ್ಟ್ ಮಾಡಿ ಅವ್ರಿಗೆ ಮಕ್ಕಳಿಗೆ ಬೆಳವಣಿಗೆ ಮಾಡಿಸ್ಕೊಡ್ಬೇಕು. ಇಂಥದ್ದೊಂದು ನಮ್ಮದು ಅಕಾಡೆಮಿ ಅಂತ ಒಂದಿದೆ, ಸೂಪರ್ ಬ್ರೈನ್ಸ್ ಅಂತ ಹೇಳಿ. ಸೊ ಅದರಲ್ಲಿ ತುಂಬ ಜನ ಆಲ್ರೆಡಿ ಟ್ರೈನಿಂಗ್ ತೊಗೊಂಡಿದ್ದಾರೆ, ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಅದು ಅಂತ ಅಲ್ಲ. ಬಟ್ ಸೋಷಿಯಲ್ ಕಾಸ್ ಎಲ್ಲ ತಮ್ಮ ಪೇರೆಂಟ್ಸ್ ತಮ್ಮ ಮನೆಯಲ್ಲಿ ಮಾಡಿದ್ರೆ ತಮ್ಮ ಮಕ್ಕಳು ಬುದ್ಧಿಮಟ್ಟ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಅಷ್ಟೇ ಕೇಳ್ಬೋದು. ಜಾಸ್ತಿ ಇದೆ. ಆಮೇಲೆ ಅವ್ರ ತಾಯಿಯವ್ರದ್ದು ಟ್ರೈನಿಂಗ್ ಮುಂಚೆಯಿಂದ ಕೊಡ್ತಾಯಿದ್ರು. ಸೊ ಅದಕ್ಕೆ ಅವ್ರಿಗೆ ಅನ್ನಿಸ್ತು ಇಲ್ಲ ನಮ್ಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂಥೇಳಿ ಅವರು ಟ್ರೈ ಮಾಡ್ತಾ ಹೋದರು. ಸೊ ಅದಕ್ಕೆ ಅವ್ರಿಗೆ ಏನಾಯಿತು, ಅದಕ್ಕೆ ಆಕಿನೂ ಆ ಥರ ಸ್ಪಂದನೆ ಮಾಡೋದಕ್ಕೆ ನಮಗೂ ಒಂದು ಈ ಥರ ಆಕಿದೊಂದು ಇನ್ನರ್ ಅಬಿಲಿಟಿ, ಆಕಿಂದೇನು ಒಳಗಿಂದ ಏನು ಮಾಡ್ಬೋದು ಸಾಮರ್ಥ್ಯ ಇದೆ ಅಂಥೇಳಿ ಸೊ ಅದು ತೋರಿಸ್ಕೊಟ್ಲಕ್ಕಿ. ಸೊ ಅದಕ್ಕೆ ಈ ಥರ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಈ ಮಗುಗೆ ಫುಡ್ಡಿನ ವಿಷಯದಲ್ಲಿ ಯಾವ ಥರ ನೀವೇನಾದ್ರು ಆಯ್ಕೆಗಳಿದೆಯಾ? ಫುಡ್ ಏನಿಲ್ಲ ಸರ್, ಏನು ತಿಂತಾಳೆ ಕೊಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಫುಡ್ಗೆ ಟ್ಯಾಲೆಂಟಿಗೆ ಟ್ರೈನಿಂಗಿಗೆ ಅದೇನು ಸಂಬಂಧ ಬರಲ್ಲ. ಸೊ ಫುಡ್ ಹಂಗೆ ನೋಡ್ಬೇಕಂದ್ರೆ ಅವ್ರು ತಿನ್ನೋದು ಭಾಳ ಕಡಿಮೆನೇ, ಜಾಸ್ತಿ ಇನ್ನೂ ತಿನ್ನಲ್ಲ. ಬಟ್ ಫುಡ್ ಮ್ಯಾಟ್ರ್ ಆಗಲ್ಲ ಸರ್, ಆ್ಯಕ್ಟಿವಿಟಿ ಮ್ಯಾಟ್ರ್ ಆಗುತ್ತೆ ಮಕ್ಕಳಿಗೆ. ಬ್ರೈನ್ ಗೇಮ್ಸ್ ಅಂತ ಇರುತ್ತೆ, ಚಿಕ್ಕ ಮಕ್ಕಳಿಗೆ ಬ್ರೈನ್ ಗೇಮ್ಸ್ ಸಿಗುತ್ತೆ. ಆ್ಯಕ್ಟಿವ್ ಆಗುವಂಥ ಗೇಮ್ಸ್ ಹೇಳ್ಕೊಡೋದು, ಏನಾದರೂ ಪುಲ್ ಮಾಡೋದು. ಈಗ ಅವ್ರದ್ದೆಲ್ಲ ಅಬಿಲಿಟಿ ಸ್ಟ್ರಾಂಗ್ ಆಗಲಿ, ಫೈನ್ ಮೋಟರ್ ಸ್ಕಿಲ್ಸು ಅವೆಲ್ಲ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ವಸ್ತು ಇದೆ ಅದನ್ನು ತೊಗೊಳೋದು ಕಲಿಯೋದು. ಈಗ ಬಾಲ್ ನಾವು ಆಕಿ ಮುಂದೆ ಒಗೆಯೋದು, ಆಕಿಗೆ ಏನಾದರೂ ನಾವು ಆ್ಯಕ್ಟಿವಿಟಿ ಏನಾದರೂ ತೋರಿಸ್ಕೊಂಡು ಹೋದರೆ ಮಕ್ಕಳಿಗೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ, ಕಲರ್ಸ್ ನೋಟಿಸ್ ಮಾಡ್ತಾರೆ, ಇನ್ನೂ ಶಾರ್ಪ್ ಆಗ್ತಾರೆ. ಇದು ಬರೀ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡಿ ಅಂತಲ್ಲ ಸರ್, ಹುಟ್ಟಿದಾಗಿಂದ ನಾವು ಅವಳಿಗೆ ಮಾತಾಡ್ಸ್ಕೊತದೇವಿ. ಮೇನ್ ಈಗ ಪೇರೆಂಟ್ಸ್ ಕೆಲವೊಬ್ರು ಅನ್ನೋದು ಕೇಳಿರ್ಬೋದು ನೀವು, ಸ್ಪೀಚ್ ಡಿಲೇ ಆಗಿದೆ, 3 ವರ್ಷ ಆದರೂ ಮಾತಾಡ್ತಾ ಇಲ್ಲ ಮಕ್ಕಳು, 4 ವರ್ಷ ಯಾಕೆ ಮಾತಾಡೋಂಗಿಲ್ಲ, TV ಮೊಬೈಲ್ ತೋರಿಸಿ ಕುಂದಿಸ್ಬಿಡ್ತಾರೆ, ಪೇರೆಂಟ್ಸ್ ಅವ್ರದ್ರಲ್ಲೇ ಬ್ಯುಸಿ ಆಗ್ತಾರೆ. ಹಂಗೆ ಆಗಬಾರ್ದು. ಮಕ್ಳಿಗೆ ಹುಟ್ಟಿದಾಗಿಂದ ನಾವು ಅನ್ಕೋತೀವಿ ಮಕ್ಳಿಗೆ ಏನೂ ತಿಳಿಯಲ್ಲ ಅಂತ, ಅವ್ರಿಗೆಲ್ಲ ತಿಳಿತಿರ್ತೈತಿ. ಆದರೆ ನಾವು ಮಾತಾಡಿದ್ರೆ ಅವ್ರು ಸ್ಪಂದನೆ ಮಾಡ್ತಾರೆ, ನಾವು ಮಾತಾಡಲೇ ಇಲ್ಲ, ಪ್ರಯತ್ನನ ಮಾಡಲಿಲ್ಲ ಅಂದ್ರೆ ಅವ್ರು ಸ್ಪಂದನೆ ಮಾಡೋದಿಲ್ಲ. ಯೂಶ್ವಲಿ ಎಲ್ಲರೂ ಹೆಂಗೆ ಮಾಡ್ತಾರೆ, ಸಣ್ಣ ಮಕ್ಳು ಅಂದರೆ ಅದಕ್ಕೆ ಹಾಲು ಕುಡಿಸೋದು, ಅದಕ್ಕೆ ಮಲಗಿಸೋದು, ಇಷ್ಟೇ ಅವ್ರು ನೋಡೋದು. ಹುಟ್ಟಿದಾಗಿಂದ ಒಂದು 3 ತಿಂಗಳು 5 ತಿಂಗಳು ಏನು ಮಾಡ್ತಾಳೆ, ಅದಕ್ಕೆ ಎರೆಯೋದು, ಎಣ್ಣೆ ಮಸಾಜ್ ಮಾಡೋದು, ಮಲಗಿಸೋದು, ಇಷ್ಟೇ ಫೋಕಸ್ ಮಾಡ್ತಾರೆ, ಅಷ್ಟೇ ಇಲ್ಲ. ಅವಳು ಎಲ್ಲ ಮಕ್ಕಳು ಯಾವಾಗ ಎದ್ದಿರ್ತಾವಲ್ಲ ಅವಕ್ಕೆ ಮಾತಾಡ್ಸ್ಕೊತ ಇರೋದು, ಏನಾದರೂ ಆ್ಯಕ್ಟಿವಿಟಿ ಮಾಡಿಸ್ಕೊತ ಇರೋದು, ಏನಾದರೂ ವಸ್ತು ತೋರಿಸ್ಕೊತ ಕಲಿಸೋದಂತೆ ಅಲ್ಲ, ಎಲ್ಲನೂ ಎಜುಕೇಷನ್ನೇ ಬರಲ್ಲ.
ಬಟ್ ನಿಮ್ಮ ಮಗುನ ಆ್ಯಕ್ಟಿವ್ ಮಾಡಲಿಕ್ಕೆ ಎಷ್ಟು ಆಕೈತಿ ಅಷ್ಟು ನೀವು ಪ್ರಯತ್ನ ಮಾಡಬೇಕು. ಅವ್ರಿಗೆ ಹಾಗೆ ಮಾತಾಡ್ಸ್ರಿ, ನಾ ಅಜ್ಜ, ನಾ ಅಜ್ಜಿ, ನಾ ಅಮ್ಮ, ನಾ ಅಪ್ಪ ಅಂತ ಹೇಳ್ಕೊತ ಹೋಗ್ರಿ. ಸ್ಮೈಲ್ ಮಾಡಿಸ್ರಿ. ಮಗು ಸ್ಪಂದನೆ, ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನನಗೆ ಜೋರು ಮಾಡಿದೆ ಅಂದ್ರೆ ಆಕೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಕಿನ ಸ್ಪಂದನೆ ಹಂಗೈತಿ. ನಾ ಈಗ ಸಿಟ್ಟಾಗಿದ್ದೆ ಅಂದ್ರೆ ಆಕೆ ಗೊತ್ತಾಗ್ಬಿಡ್ತೈತೆ, ಆಕೆ ಸೈಲೆಂಟ್ ಆಗಿಬಿಡ್ತಾಳೆ. ನಾ ನಗಾಕತ್ತೆ ಅಂದ್ರೆ ಆಕಿನೂ ನಗ್ತಾಳೆ. ಅಂದ್ರೆ ಆಕಿನ ನೋಡಿ ನೋಡಿ ಕಲಿತಾ ಇದ್ದಾಳೆ. ಫಸ್ಟ್ ನಾವು ಪೇರೆಂಟ್ಸ್ ಪಾಸಿಟಿವ್ ಇರಬೇಕು, ಅಂದ್ರೆ ಮನಿ ಎನ್ವೈರ್ಮೆಂಟ್ ಪಾಸಿಟಿವ್ ಆಕೈತಿ. ನಾವು ಆಕೆಗೆ ಪಾಸಿಟಿವಿಟಿ ಕೊಡಾತ್ತೇವಿ. ಸೊ ಅದರಿಂದ ಆಕಿನೂ ಸೇಮ್ ನಾವು ಹೆಂಗೆ ಮಾಡ್ಕೊಂತ ಬಂದೇವಿ ಹಂಗಂಗೆ ಆಕಿ ಕಲ್ಕೊಂತ ಬಂದಾಳ್ರಿ. ಈಗ ಸರ್ಟಿಫಿಕೇಟ್ ಜೊತೆ ಮತ್ತೆ ಏನು ಕೊಟ್ಟಿದ್ದಾರಾ? ಮೆಡಲ್, ಸರ್ಟಿಫಿಕೇಟ್ಸ್ ಇದು ಎರಡೇ. ಮತ್ತೆ ಬೇರೆ ಕಾಂಪಿಟೇಷನ್ಗಳು ಇದು ಇತ್ತಾ ಇನ್ನು ಮುಂದೆ? ಹಾಂ, ಮುಂದೆ ಪ್ಲಾನಿಂಗ್ ಇದೆ ಸರ್. ಈಗ ನಾನಕೀಗ ಮ್ಯಾಥ್ಸ್ ಹೇಳ್ಕೊಡಾಯ್ತೀನಿ, ಅಡಿಷನು ಸಪ್ರಾಕ್ಷನ್. ತಿಂಗಳೊಳಗೆ ಆಕಿಗೆ ಅಡಿಷನು ಸಪ್ರಾಕ್ಷನು ಮಲ್ಟಿಪ್ಲಿಕೇಶನ್ನು ಹೇಳಿಕೊಟ್ಟು ಮುಂದೆ ಅದನ್ನು ಒಂದು ರೆಕಾರ್ಡ್ ಮಾಡುವಂಥ ಪ್ಲ್ಯಾನ್ ಇದೆ. ಮತ್ತು ಬರೀ ರೆಕಾರ್ಡ್ ಪರ್ಪಸ್ ಅಂತಲ್ಲ, ನಾವು ಮುಂದೆ ಕಲಿಕೆಗೆ ಆಕಿಗೆ ಯೂಸ್ ಆಗಲಿ. ಈಗ ಹುಟ್ಟಿದ ಕೂಸಿಂದ ಹಿಡಿದು 3-4 ವರ್ಷ ಮಟ್ಟ ಎಳಿ ಬ್ರೈನ್ ಅಂತಾರೆ, ಭಾಳ ಶಾರ್ಪ್ ಇರ್ತೈತೆ ರೀ. ನ್ಯೂರಾನ್ ಕನೆಕ್ಷನ್ಸ್ ಎಲ್ಲ ಆಗ್ತಿರ್ತಾವೆ ಬ್ರೈನ್ ಒಳಗೆ. ನ್ಯೂರಾನ್ ಕನೆಕ್ಷನ್ ಆಗುವಾಗ ನಾವು ಇಂಥವೆಲ್ಲ ಆ್ಯಕ್ಟಿವಿಟೀಸು, ಚಲೋ ಥಿಂಗ್ಸು, ಪಾಸಿಟಿವ್ ಎನ್ವೈರ್ಮೆಂಟ್ ಕೊಡ್ಕೊಂತ ಹೋದ್ವಿ ಅಂದ್ರೆ ಮಕ್ಕಳು ಅವು ಕಲ್ಕೊಂತ ಹೋಗ್ತಾವೆ. ಅದ ನಾವು ಈಗ ಮೊಬೈಲ್ ತೋರಿಸ್ಕೊಂತ ಹೋದ್ವಿ ಅಂದ್ರೆ ಅದು ಮೊಬೈಲ್ಗೆ ಅಡಿಕ್ಟ್ ಆಕೋಂತ ಹೋಗ್ತಾವೆ. ಆಮೇಲೆ ಮೊಬೈಲ್ ಇಲ್ಲ ಅಂದ್ರೆ ಊಟ ಮಾಡಲ್ಲ, ಮೊಬೈಲ್ ಇಲ್ಲ ಅಂದ್ರೆ ಏನೂ ಮಾಡಲ್ಲ. ಸೊ ಯಾರ ಜನ ಬಂದರೂ ಸೋಷಲ್ ಆಗೋದಿಲ್ಲ, ಮೊಬೈಲ್ ನೋಡ್ಕೊಂಡು ಕುಂತ್ಬಿಡ್ತಾರೆ. ಸೊ ಹಂಗೆ ಆಗಬಾರ್ದು. ನಾವು ಮಾತಾಡ್ಸ್ಕೊತ ಇರಬೇಕು, ಆ್ಯಕ್ಟಿವಿಟಿ ಮಾಡಿಸ್ಕೊತ, ಏನಾದರೂ ಆ್ಯಕ್ಟಿವಿಟಿ ಅಂದರೆ ಇದೇ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಕಿಚನಲ್ಲಿ ಅವಳ ತಾಯಿ ಏನಾದರೂ ಮಾಡಾಕತ್ರೆ ಅಲ್ಲೇ ಇನ್ಕ್ಲೂಡ್ ಮಾಡೋದು, ಅಲ್ಲೇ ಕುಂದಿರ್ಸ್ಕೊಳ್ಳೋದು, ಅಲ್ಲೇ ಮಾತಾಡೋದು. ಫಾದರ್ ಹಾಲಲ್ಲಿ ಇದ್ದರೆ ಅಲ್ಲೇ ಅವ್ರು ಮಾತಾಡಿಸ್ತಾ ಇರೋದು. ನಾವು ನಮ್ಮ ಮೊಬೈಲ್ ಒಳಗೆ ಕುಂತ್ರೆ ಅವರು ಇನ್ನೊಂದು ಮೊಬೈಲ್ ಹಿಡ್ಕೊಂಡು ಅದ್ರಾಗ ಕುಂತ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಬೇಕು ಮಕ್ಕಳಿಗೆ ಅಂದರೆ ಬೇರೆ ಮಕ್ಕಳ ಜೊತೆ ಬಿಡಬೇಕು, ಸೋಷಲ್ ಇರಬೇಕು. ಮನೆಗೆ ಮಂದಿ ಬಂದರೆ ಅವ್ರ ಜೊತೆ ಮಕ್ಕಳನ್ನ ಬಿಡಬೇಕು, ಮೊಬೈಲ್ ಕೊಟ್ಟು ಕುಂದಿರಿಸ್ಬಾರ್ದು. ಆಮೇಲೆ ಏನಾದರೂ ಹೇಳ್ಕೊತ ಇರಬೇಕು, ಕಲಿಸ್ಕೊತ ಇರಬೇಕು. ಮಕ್ಳು ಏನರ ನಮ್ಮ ಕ್ವಶನ್ ಮಾಡಿದಾಗ ಅವ್ರಿಗೆ ನಾವು ಪ್ರಾಪರ್ ಕರೆಕ್ಟ್ ಆನ್ಸರ್ ಕೊಡಬೇಕು. ಇದೆಲ್ಲ ಮಾಡೋದ್ರಿಂದ ಮಕ್ಕಳು ಆ್ಯಕ್ಟಿವ್ ಆಗ್ತಾರೆ, ಶಾರ್ಪ್ ಆಗ್ತಾರೆ, ಸ್ಪೀಚ್ ಡಿಲೇ ಆಗೋದಿಲ್ಲ. ಎಲ್ಲ ಅವ್ರ ಬೆಳವಣಿಗೆ ಮೈಲ್ ಸ್ಟೋನ್ಸ್ ಏನಿರ್ತಾವಲ್ಲ ಅವೆಲ್ಲ ಕರೆಕ್ಟ್ ಇರ್ತಾವೆ. ಇಲ್ಲಿ ನೋಡಿ ಓಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.